ಎಲ್ಲರಿಗೂ ನಮಸ್ಕಾರ. ಕಿಣಿಸ್ ಬಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾವು ಮೊನ್ನೆ ಈಗ ಮಕ್ಕಳಿಗೆಲ್ಲ ರಜೆ ಅಲ್ಲ, ವೆಕೇಷನ್ಸ್ ಅಲ್ವಾ, ಹಾಗೆ ಇನ್ನು ಜೂನ್ 1ಕ್ಕೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗ್ತದೆ. ಹಾಗೆ ಕುಲದೇವಸ್ಥಾನಕ್ಕೆ ಒಂದು ವರ್ಷ ಹೋಗುವಂಥದ್ದು ನಾವು. ಹಾಗೆ ಇಲ್ಲಿ ನಮ್ಮ ಮೂಡಬಿದ್ರೆಯಿಂದ ನಾವು ಗೋವಾಕ್ಕೆ ಹೊರಟದ್ದು ಮಂಗಳವಾರ. ಹಾಗೆ ಹೋಟ್ಲೆಲ್ಲ ಒಂದು 4 ದಿನ ಕ್ಲೋಸ್ ಮಾಡಿದ್ವಿ. ಗೋವಾದಲ್ಲಿ 2 ದಿನ, ಒಂದು ದಿನ ಹೋದ್ವಿ, ಮರುದಿನ ಬಂದ್ವಿ. ಹೋದ ಪುಟ್ಟ ಬಂದ ಪುಟ್ಟ ಅಂತ ಹೇಳುವಾಗೆ ಎಂತ ತಿರುಗಲಿಕ್ಕೆಲ್ಲ ಎಲ್ಲಿ ಹೋಗಲಿಲ್ಲ. ಜಸ್ಟ್ ಕುಲದೇವಸ್ಥಾನ ಮಾತ್ರ ನಾವು ಹೋದದ್ದು. ಗಂಡನ ಮನೆಯದು ಕುಲದೇವಸ್ಥಾನ ಹಾಗೂ ನನ್ನ ತವರ ಮನೆಯ ಕುಲದೇವಸ್ಥಾನ. ಅದೇ ರೀತಿ ನಾವು ಪರ್ತಗಾಳಿಗೆ ಹೋಗುವಾಗ ಈ ಉಡುಪಿ ಡಿಲಕ್ಸ್ ಹೋಟ್ಲ್ ಬಗ್ಗೆ ಭಟ್ಕಳದಲ್ಲಿರುವಂಥದ್ದು ನಿಮಗೆ ಹೇಳಿದ್ದೇನೆ. ಹಾಗೆ ಈ ಸಲ ಕೂಡ ಇಲ್ಲಿಗೆ ಬ್ರೇಕ್ಫಾಸ್ಟಿಗೆ ಬಂದಿದ್ವಿ. ಭಾರಿ ಸೂಪರ್ ಆದಂಥ ಬ್ರೇಕ್ಫಾಸ್ಟ್ ಮಾತ್ರ ಇಲ್ಲಿ, ಆಯಿತಾ. ತುಂಬ ಚೆನ್ನಾಗಿತ್ತು. ಇಡ್ಲಿ, ವಡೆ, ಸಾಂಬಾರು ಆಗ್ಬೋದು, ಅದೇ ರೀತಿ ಗೀ ರೋಸ್ಟ್, ಮಸಾಲ ದೋಸೆ ಅಂತ ಹೇಳಿದರು. ಹಾಗೆ ಈ ಸಲ ನಾನು, ನನ್ನ ಹಸ್ಬೆಂಡ್, ನನ್ನ ಮಕ್ಕಳು, ಅದೇ ರೀತಿ ಭಾವ, ವೇಣುಭಾವ, ರವೀಂದ್ರ ಭಾವ, ನನ್ನ ಮಾವ ಶಶಾಂಕ್ ಇವರೆಲ್ಲವರನ್ನು ಕರ್ಕೊಂಡು ಒಟ್ಟಿಗೆ ಹೋದದ್ದು. ಹೋಟ್ಲೆಲ್ಲ ಕ್ಲೋಸ್ ಮಾಡಿದ್ವಿ. 4 ದಿನ ರಜೆ. ಅದರಲ್ಲಿ 2 ದಿನ ಮಾತ್ರ ನಮ್ಮದು ಗೋವಾದ ಟ್ರಿಪ್. ಮತ್ತೆಲ್ಲ ನನಗೆ ಬೇರೆ ಕೆಲಸ, ಮಕ್ಕಳ ಅಡ್ಮಿಷನ್ ಅದು ಇದು ಅಂತೆಲ್ಲ ಇರ್ತದೆ. ಇಬ್ಬರದ್ದು ಅಲ್ಲಿ ಇಲ್ಲಿ ಅಂತೆಲ್ಲ ಹೇಳಿ ನಲಿಲಿಕ್ಕೆಲ್ಲ ಸಾಧಾರಣ. ಅಂದರೆ ಒಮ್ಮೆ ಹೋಟ್ಲಿಗೆ ಹೋದರೆ ಕೆಲಸಕ್ಕೆ ಒಳಗೆ, ಮತ್ತು ನನಗೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇಬ್ಬರ ಅಡ್ಮಿಷನ್ಸ್ ಇರ್ತದೆ, ಟೋಕನ್ ಕೊಟ್ಟಿರ್ತಾರೆ, ಅದೆಲ್ಲ ಆಗಬೇಕಲ್ವ. ಹಾಗೆ ಅದಕ್ಕೋಸ್ಕರ 4 ದಿನ ಕ್ಲೋಸ್ ಮಾಡಿದ್ವಿ. ಮಕ್ಕಳು ಯಾವಾಗಲೂ ಹೇಳ್ತಾಯಿದ್ರು, ಅಮ್ಮ ಎಲ್ಲಿಗೂ ಹೋಗಲಿಕ್ಕಿಲ್ಲ, ಇಂಥದ್ದಿಲ್ಲ, ಎಲ್ಲರೂ ತಿರುಗ್ತಾರೆ, ನಮಗೊಂದು ಎಲ್ಲಿಗೆ ಸಹ ಹೋಗೋದಿಲ್ಲ, ಈಗ ನೀನು ಹೋಟ್ಲೆಲ್ಲ ಮಾಡಿ ಎಲ್ಲಿ ತಿರುಗಲಿಕ್ಕೆ ಸಹ ಇಲ್ಲ, ಎಂತ ಇಲ್ಲ ಅಂತ. ಹಾಗೆ ಗೋವಾಕ್ಕೆ ಹೊರಟದ್ದು. ಹಾಗೆ ವೆದರ್ ಮಾತ್ರ ಭಾರಿ ಚಿಲ್ಡಿತ್ತು. ಹೊರಡುವ ದಿನ ಭಾರಿ ಒಳ್ಳೆ ಮಳೆ, ಚಂದ ವೆದರ್ ಆಯಿತಾ. ಮಾತ್ರ ಹದ ಮಳೆ, ತುಂಬ ಜೋರಂತ ಅಲ್ಲ. ಹಾಗೆ ಇಲ್ಲಿಗ ಮರವಂತೆ ಬೀಚ್ ಅದೆಲ್ಲ ಆಗಿ, ಮತ್ತು ಕಾರವಾರ ಶಿಪ್ಪೆಲ್ಲ ನಿಂತಿತ್ತು. ಹಾಗೆ ಇದನ್ನೆಲ್ಲ ಮಕ್ಕಳಿಗೆ ಸ್ವಲ್ಪ ತೋರಿಸ್ಕೊಂಡಂದರೆ ಕಾರಲ್ಲೇ ಸ್ಟಾಪ್ ಮಾಡಿ ಸೈಡಲ್ಲಿ ಹಾಗೆ ಹೊರಟ್ವಿ. ಇದು ಟನಲ್ ಒಳಗಡೆ ಹೋಗ್ತಾ ಇರುವಂಥ, ಇದು ಪರ್ತಗಾಳಿ ವಿಡಿಯೋದಲ್ಲೂ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ, ವಿಶೇಷ ಅಂತ ಏನಿಲ್ಲ. ಒಳ್ಳೆ ವ್ಯೂ ಮಾತ್ರ ಆಯಿತಾ, ಭಾರಿ ಚೆಂದ ಉಂಟು. ಹಾಗೆ ನಮ್ಮ ಈ ಮಕ್ಕಳು ಕೂಡ ಅಷ್ಟೇ ತುಂಬ ಎಂಜಾಯ್ ಮಾಡಿದರು. ಮಳೆ ಕೂಡ ಬರ್ತಾ ಇತ್ತು. ಹಾಗೆ ಗೋವಾ ತಲುಪೋ ತನಕ ಸಾಧಾರಣ ಸುಮಾರು ಬೀಚ್ಗಳು, ನದಿಗಳೇ ಸಿಗುವಂಥದ್ದು. ಅದೊಂದು ಭಾರಿ ಖುಷಿ. ತುಂಬ ಎಂಜಾಯ್ ಮಾಡ್ತಿದ್ವಿ. ಒಳಗಡೆ ಒಳ್ಳೆ ಮ್ಯೂಸಿಕ್ ಹಾಕಿದ್ದೆವು ನಾವು. ಚಿಲ್ಡ್ ವೆದರ್ ಜೊತೆ ಈ ವ್ಯೂಸ್ ಅಂತೂ ಆಸಮ್ ಆಗಿತ್ತು. ನೀವು ಗೋವಾಕ್ಕೆ ಪ್ರಯಾಣಿಸುವಾಗ ಇದನ್ನೆಲ್ಲ ಎಂಜಾಯ್ ಮಾಡ್ಬೋದು. ಹಾಗೆ ಗೋವಾಕ್ಕೆ ಈಗ ಹೋಗೋದಂದರೆ ತುಂಬ ದೂರ ಏನಿಲ್ಲ. ನಮ್ಮ ಈ ಮೂಡುಬಿದ್ರೆಯಿಂದ ಸಾಧಾರಣ 350 ಕಿಲೋಮೀಟ್ರ್ ಆಗಿತ್ತಷ್ಟೇ. ನಮ್ಮ ಈ ಬ್ಯುಸಿ ಲೈಫಲ್ಲಿ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು, ಆಚೆ ಕರ್ಕೊಂಡು ಹೋಗೋದು ಅಂತ ಹೇಳಿದರೆ ಭಾರಿ ಕಡಿಮೆ ನಮಗೆ ಟೈಮ್ ಸಿಗೋದು. ಹಾಗೆ ಇದೊಂದು ಸಣ್ಣ ಟೂರ್. ಒಂದು ದಿನ ಹೋದದ್ದು, ಒಂದಿನ ಬಂದದ್ದು. ಬೌದ್ಧ ಪುಟ್ಟ ಬಾಂಧ ಪುಟ್ಟ ಆಯಿತು. ಇಲ್ಲಿ ಫ್ರೆಂಡ್ಸ್, ನಾವು ಗೋವಾಕ್ಕೆ ಹೋಗಬೇಕಾದ್ರೆ ಮಡ್ಗಾಂವ್ ಸಿಟಿ ಎಲ್ಲ ಅಷ್ಟು ಸಿಗದೆ, ಮತ್ತು ಬಾಲಿಯಲ್ಲಿ ಒಂದು ಶಾರ್ಟ್ಕಟ್ ತೊಗೊಂಡ್ರೆ ಹತ್ತಿರ ಆಗುತ್ತೆ. ನಮ್ಮದು ಶಿರೋಡ ಕಾವೇರಿ ಕಾಮಾಕ್ಷಿ, ಹಾಗೆ ಅಲ್ಲಿಗೆ ಹೊರಟದ್ದು. ಹಾಗೆ ಶಶಾಂಕ್ ಅವರು ಲಾಸ್ಟ್ 1 ತಿಂಗಳ ಹಿಂದೆ ಅವರು ಅವರ ಫ್ರೆಂಡ್ ಟ್ರೈನಲ್ಲಿ ಬಂದಿದ್ದರು. ಹಾಗೆ ಅವರು ಬೈ ರೋಡ್ ಅಂದರೆ ಬೈ ಆಟೋದಲ್ಲಿ ಬಂದದ್ದು. ಆಟೋದವರು ಬಾರ್ಜಲ್ಲಿ ಅವರನ್ನು ಕರ್ಕೊಂಡೋಗಿದ್ರಂತೆ ಶಿರೋಡಕ್ಕೆ. ಹಾಗೆ ನಾವು ಕೂಡ ಮಕ್ಕಳಿಗೊಂದು ತೋರಿಸ್ದಾಗೆ ಆಗ್ತದಲ್ಲ ಅಂತ ಹೇಳಿ ಬಾರ್ಜಿಗೆ ಹೋಗೋಣ ಅಂತ ಹೇಳಿ ಈ ರೂಟ್ ಚೂಸ್ ಮಾಡಿದ್ವಿ, ಮ್ಯಾಪ್ ನೋಡಿಬಿಟ್ಟು. ಹಾಗೆ ಇದರಲ್ಲಿ ಗಾಡಿ ಎಲ್ಲ ಬಸ್ ಇದ್ದರು, ಬಸ್ ಅದರಲ್ಲೇ ಹತ್ತಿಸ್ತಾರೆ. ಹಾಗೆ ಅದರಲ್ಲೇ ಹೋಗುವಂಥದ್ದು. ಭಾರಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಒಮ್ಮೆ ಟ್ರೈ ಮಾಡ್ಬೋದು ಮಕ್ಕಳಿಗೆಲ್ಲ ತೋರಿಸ್ಲಿಕ್ಕೋಸ್ಕರ. ಹಾಗೆ ಇಲ್ಲಿಂದ ಮತ್ತು ಶಿರೋಡ ಜಸ್ಟ್ 10 ನಿಮಿಷ, ಒಂದು 8ರಿಂದ 10 ನಿಮಿಷದ ದಾರಿ ಅಷ್ಟೇ. ಆ ಕಡೆ ಒಂದು ನಿಂತಿರುತ್ತೆ ಬಾರ್ಜೆ, ಈ ಕಡೆ ಒಂದು ನಿಂತಿರುತ್ತೆ ವೆಹಿಕಲ್ಸ್. ಕೆಲಸಕ್ಕೆ ಹೋಗುವವರೆಲ್ಲ ಪಾಸ್ ಮಾಡುವಂಥದ್ದು ಆಚೆಯಿಂದ ಈಚೆ. ಹಾಗೆ ಟಿಕೆಟಿಗೆ ಎಲ್ಲ ವೆಹಿಕಲ್ಸಿಗೂ ಅಷ್ಟೇ 10 ರುಪೀಸ್ ಟಿಕೆಟ್ ಇಲ್ಲಿ ಆಗ್ಬೋದು ಅಂತ ಅನ್ನಿಸ್ತು. ಹಾಗೆ ಇವಾಗ ಮೂವ್ ಆಗ್ತಾ ಇದೆ ನೋಡಿ ಗಾಡಿ. ಅಲ್ಲಿ ನಾವು ನಿಂತಿದ್ದೆವು ಎಲ್ಲೋ ಬೋರ್ಡ್ ಇದ್ದಲ್ಲಿ. ಹಾಗೆ ಮೂವ್ ಆಗ್ತಾ ಇದೆ. ಆ ಕಡೆಯಿಂದ ಇನ್ನೊಂದು ಬಾರ್ಜ್ ಬರ್ತಾ ಇದೆ, ಅದರಲ್ಲಿ ಕೂಡ ಫುಲ್ ವೆಹಿಕಲ್ಸ್, ಜನರೆಲ್ಲರೂ ಇದ್ದಾರೆ. ಇದನ್ನು ತಂದು ಇಲ್ಲಿ ನಿಲ್ಲಿಸ್ತಾರೆ, ಇದನ್ನು ತಂದು ಆಚೆ ನಿಲ್ಲಿಸ್ತಾರೆ. ಹಾಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಕ್ಕಳ ಜೊತೆ. ಮಾತ್ರ ನೀರು ಮಾತ್ರ ಸ್ವಲ್ಪ ಎಂತ ಎಲ್ಲ ಪಬ್ಲಿಕ್ ಇದು ಪ್ರಾಪರ್ಟಿ ಹೌದು, ಆದರೂ ನೀರೆಲ್ಲ ಸ್ವಲ್ಪ ಜನ ಸಿಕ್ಕಿದಲ್ಲಿ ಪ್ಲಾಸ್ಟಿಕ್ ಬಾಟಲ್ಸ್, ಪೇಪರ್ ಅದು ಇದೆಲ್ಲ ಹಾಕಿ ಉಂಟಲ್ಲ, ಸ್ವಲ್ಪ ಗಲೀಜು ಮಾಡಿಟ್ಟಿದ್ದಾರೆ. ಸ್ವಲ್ಪ ಸ್ಮೆಲ್ ಕೂಡ ಇದೆ ನೀರು ಮಾತ್ರ ಇದರಲ್ಲಿ. ಹಾಗೆ ಇಲ್ಲಿ ನಾವು 2 ಗಂಟೆಗೆ ಇಲ್ಲಿ ಬಿಡ್ತಾರೆ. ಮೋಸ್ಟ್ಲಿ ಗಂಟೆಗೊಮ್ಮೆ ಬಿಡ್ತಾರೆ ಅನಿಸುತ್ತೆ ಇದನ್ನು. ಹಾಗೆ ಈಗ ನಮ್ಮ ಗಾಡಿ ರಿವರ್ಸ್ ತೆಗೆದು ನಾವಿದರಲ್ಲಿ ಸೀದಾ ಶಿರೋಡ ಕಾಮಾಕ್ಷಿಗೆ ಬಂದ್ವಿ. ಹಾಗೆ ರೂಮೆಲ್ಲ ಆನ್ಲೈನಲ್ಲೇ ಅಂದರೆ ಫೋನ್ ಮೂಲಕ ಬುಕ್ ಮಾಡಿದ್ವಿ. ಹಾಗೆ ಇಲ್ಲಿ ಆಫೀಸಿಗೆ ಬಂದು ಕೀ ಎಲ್ಲ ತಗೊಳ್ಬೇಕಲ್ಲ, ಮತ್ತು ಒಂದು ಬಂದ ತಕ್ಷಣ ಒಂದು ಕ್ರಮ ಧೂಳುಬೇಟೆ ಅಂತ ಹೇಳ್ತಾರೆ, ಹೋಗಿ ಒಮ್ಮೆ ಕುಲದೇವಸ್ಥಾನಕ್ಕೆ ಬರಲಿಕ್ಕೆ. ಬಟ್ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಹೋಗಿ ಕಾಮಾಕ್ಷಿ ಅಮ್ಮನನ್ನು ನೋಡಿಕೊಂಡು ದರ್ಶನ ಪಡೆದು
ಮತ್ತು ಇಲ್ಲಿ ಸೈಡಲ್ಲಿರುವಂಥ ಕ್ಯಾಂಟೀನ್ಗೆ, ಕಾಮಾಕ್ಷಿ ಕ್ಯಾಂಟೀನ್ಗೆ ಬಂದು ಇಲ್ಲಿ ಊಟ ಮಾಡಿದ್ವಿ. ಊಟ ಅಂತೂ ಭಾರಿ ಸೂಪರ್ ಸಾಕತ್ತಾಗಿತ್ತು, ಭಾರಿ ಚೆಂದ ಇತ್ತು. ಹಾಗೆ ಇಲ್ಲಿ ದಾಳಿ ತೋವೆ, ಅದು ಜಿಂಜರ್ ಎಲ್ಲ ಹಾಕಿ ದಾಳಿ ತೋವೆ ಮಾಡಿದ್ರು. ನಮ್ಮ ಕಡೆ ಎಲ್ಲ ನಾವಿಲ್ಲಿ ಜಿಂಜರ್ ಎಲ್ಲ ಅಷ್ಟು ಹಾಕೋದಿಲ್ಲ ದಾಳಿ ತೋವೆಗೆ. ಭಾರಿ ಚೆಂದ ಇತ್ತು ಊಟ. ಮತ್ತು ಹೇಗೂ ಹಶು ಆಗ್ತಿತ್ತು, ಬೆಳಿಗ್ಗೆ ಬೇಗ ಹೊರಟದ್ದು. ನಾವೆಷ್ಟು ಒಂದು 6:50ಕ್ಕೆ ಹೊರಟದ್ದು, 1:45 ಒಳಗಡೆ ತಲುಪಿದ್ವಿ ಅನಿಸುತ್ತೆ. ಹಾಗೆ ಅದೇ ಬಾರ್ಜಿ ಬಿಟ್ಟದ್ದು 2 ಗಂಟೆಗೆ ಮಾತ್ರ. ನಿಜವಾಗಿ ಅಲ್ಲಿ ಒಂದು 25 ನಿಮಿಷ ನಾವು ವೆಯ್ಟ್ ಮಾಡಿದ್ವಿ ಬಾರ್ಜಿ ಬಿಡಲಿಕ್ಕೋಸ್ಕರ. ಹಾಗೆ ಇಲ್ಲಿ ಇವಾಗ ಶಿರೋಡ ಕಾಮಾಕ್ಷಿ ದೇವಸ್ಥಾನಕ್ಕೆ ಸಂಜೆ ಮತ್ತು ರೂಮೆಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿ ಒಂದು 4:15 ಅಷ್ಟೊತ್ತಿಗೆ ನಾವು ಮಂಗಳೂರು ಮಲ್ಲಿಗೆ ಎಲ್ಲ ತೊಗೊಂಡು ಬಂದಿದ್ವಿ, ಐಸ್ ಪ್ಯಾಕ್ ಮಾಡಿ. ಅದನ್ನು 3 ಅಟ್ಟಿ ತೊಗೊಂಡು ಬಂದಿದ್ವಿ. ಹಾಗೆ ಕಾಮಾಕ್ಷಿ ಅಮ್ಮನಿಗೆ, ಅದೇ ರೀತಿ ನಾಗೇಶಿ ದೇವಸ್ಥಾನಕ್ಕೆ, ನನ್ನ ತವರು ಮನೆಯದ್ದು ಕುಲದೇವಸ್ಥಾನ ಇಲ್ಲಿ ನಾಗೇಶ್ ಮಹಾರುದ್ರ, ಅದೇ ರೀತಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಇಲ್ಲಿ ಎಲ್ಲ ಅದನ್ನೆಲ್ಲ ಸಮರ್ಪಣೆ ಮಾಡಲಿಕ್ಕಿತ್ತು ಹೂವನ್ನು. ಹಾಗೆ ಇಲ್ಲಿಗೆ ಈಗ ಬಂದಿದ್ದೇವೆ. ಇದು ನಾಗೇಶಿ ಮಹಾರುದ್ರ ದೇವಸ್ಥಾನ. ಹೆಚ್ಚಿನ ಶೆಣೈ ಫ್ಯಾಮಿಲಿಯವರಿಗೆ ಇದು ದೇವಸ್ಥಾನ ಇರ್ತದೆ. ಕಿಣಿ ಫ್ಯಾಮಿಲಿಯವರಿಗೆ ಶಿರೋಡ ಕಾವೇರಿ ಕಾಮಾಕ್ಷಿ ಇರ್ತದೆ. ಅಂದರೆ ಕೆಲವರಿಗೆಲ್ಲ ಇರ್ತದೆ, ಕಿಣಿಸ್ಗೆ ಬೇರೆ ಇರ್ಬೋದು. ಹಾಗೆ ಮತ್ತು ಪ್ರಭುಗಳಿಗೆ ಅದೇ ರೀತಿ ಕಾಮತ್, ಕೆಲವರಿಗೆಲ್ಲ ರವಳ್ನಾಥ, ದೇವಕಿ ರವಳ್ನಾಥ ಅದೆಲ್ಲ ಇರ್ತದೆ. ಹಾಗೆ ಇಲ್ಲಿಗ ಮಹಾಲಕ್ಷ್ಮಿಗೆ ಬಂದಿದ್ದೇವೆ. ಇಲ್ಲಿ ಕೂಡ ಅಷ್ಟೇ ಅಮ್ಮನಿಗೆ ಒಂದು ಮಡಿಲು ತುಂಬಿಸಿ ಮತ್ತು ಇಲ್ಲಿಂದ ಹೊರಟದ್ದು. ನಾವು ನೈಟ್ ಊಟಕ್ಕೆ ಎಲ್ಲಾದರೂ ಹೊರಗಡೆ ಊಟ ಮಾಡೋಣ ಅಂತ ಹೇಳಿದ್ವಿ. ಹಾಗೆ ಹೊರಗಡೆ ಎಲ್ಲೂ ತಿರುಗಲಿಕ್ಕೆಲ್ಲ ಎಂತ ಹೋಗಲಿಲ್ಲ. ಯಾಕಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಲಿಕ್ಕೆ ನಮಗೆ ಸಾಧಾರಣ ಇದು ಪೋಂಡ ಸಿಟಿಯಲ್ಲಿರುವಂಥದ್ದು, ಯಾವುದು ನಾಗೇಶ್ ಮಹಾಲಕ್ಷ್ಮಿ ದೇವಸ್ಥಾನ, ನಮ್ಮದು ಶಿರೋಡದಲ್ಲಿ, ಅಲ್ಲಿಗೆ 25 ಕಿಲೋಮೀಟರ್ ಸಮಥಿಂಗ್ ಇತ್ತು ಅನಿಸುತ್ತೆ. ಹಾಗೆ ಮತ್ತು ಒಂದು ಒಳ್ಳೆ ಹೋಟೆಲ್ ಹುಡುಕಿ ಊಟಕ್ಕೆ ಹೋಗೋಣ ಅಂತ ಹೇಳಿದರೆ ನವತಾರ ಅಂತ ಪೋಂಡ ಸಿಟಿಯಲ್ಲಿ ನೋಡಿದ್ವಿ. ಬಟ್ ಅಲ್ಲಿ ಸಿಕ್ಕಾಪಟ್ಟೆ ರಶ್, ಹೊಸದಾಗಿ ಓಪನ್ ಆಗಿರೋದಂತೆ. ಅದಕ್ಕೆ ನಾವು ಬಂದಿದ್ದು. ಛತ್ರಪತಿ ಮತ್ತು ಸಿಕ್ಕಿತ್ತು ನನಗೆ, ಪ್ಯೂರ್ ವೆಜ್ ಹೋಟೆಲ್. ಹಾಗೆ ಇದೊಂದು ಪನ್ನೀರ್ ಪೇಶ್ವಾರ್ ಅಂತ ಸಾಕತ್ತಾಗಿತ್ತು, ರೋಟಿ ಜೊತೆ ಅಂತೂ ಆಸಮ್ ಆಯಿತಾ. ನನಗೆ ವಿಡಿಯೋ ಎಡಿಟ್ ಮಾಡುವಾಗಲೂ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಸೂಪರ್ ಆಯಿತಾ. ಲೈಫ್ ಟೈಮಲ್ಲಿ ಒಮ್ಮೆ ಇದನ್ನು ಟ್ರೈ ಮಾಡಲೇಬೇಕು. ಎಲ್ಲ ಫುಡ್ ಕೂಡ ಇಲ್ಲಿ ಮಾತ್ರ ಆಸಮ್ ಇತ್ತು. ಮತ್ತು ರೇಟ್ಸ್ ಕೂಡ ಅಷ್ಟೇ, ನಮ್ಮ ಊರಿನಲ್ಲಿರುವ ರೇಟ್ಗಿಂತಲೂ ಕೆಲವೆಲ್ಲ ತುಂಬಾ ಕಮ್ಮಿನೇ ಇತ್ತು ಅಂತ ಹೇಳ್ಬೋದು. ತುಂಬ ಬಿಲ್ ಏನಾಗಲಿಲ್ಲ. ಎಷ್ಟು ತಗೊಂಡ್ರು ಫುಡ್ ನಾವು ನೋಡಿ, ವೆಜಿಟೇಬಲ್ ಬಿರಿಯಾನಿ ಅವರು 3 ಥಾಲಿ ಅಂತ ತಗೊಂಡ್ರು ಊಟ ಎಲ್ಲ. ಅದೇ ರೀತಿ ಸೂಪ್, ಗೋಬಿ ಮಂಚೂರಿ, ಪನ್ನೀರ್ ಟಿಕ್ಕಾ, ಅದು ಇದು ಎಲ್ಲ ಆಯಿತು. ನಮ್ಮದು ರೋಟಿ ಎಲ್ಲ 1600 ಒಳಗೆ ಆಗಿದೆ. ಇದು ಪೋಂಡ ಸಿಟಿಯಲ್ಲಿರುವಂಥ ಛತ್ರಪತಿ ಫ್ಯಾಮಿಲಿ ರೆಸ್ಟೋರೆಂಟ್. ಭಾರಿ ಸೂಪರ್ ಇತ್ತು ಹೋಟೆಲ್. ಹಾಗೆ ಫುಡ್ ಕೂಡ ಅಷ್ಟೇ ಭಾರಿ ಒಳ್ಳೆ ಕ್ವಾಲಿಟಿ, ಹೈಜೀನ್ ಆಗಿತ್ತು. ಹಾಗೆ ಇಲ್ಲಿಗೆ ಹೋಗ್ಬೋದು. ಅದೇ ರೀತಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾವೇರಿ ಕಾಮಾಕ್ಷಿ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ, ಇಡೀ ದೇವಸ್ಥಾನ ಫುಲ್ ಪ್ರದಕ್ಷಿಣೆ, ದೊಡ್ಡ ಪ್ರದಕ್ಷಿಣೆ ಎಲ್ಲ ಹಾಕಿ, ಮತ್ತು ನಾವಿಲ್ಲಿ ನಮ್ಮ ಕಲ್ಲಮುಣ್ಕೂರು ನಮ್ಮ ಅಮ್ಮ ಇವರ ಒಂದು ಹೋಟೆಲ್ ಇದೆ. ಹಾಗೆ ಇಲ್ಲಿ ನಮ್ಮ ಶಿರೋಡ ದೇವಸ್ಥಾನದ ಹತ್ರ ಮೇಲೆ ಸ್ವಲ್ಪ. ಹಾಗೆ ಇಲ್ಲಿ ಬಂದು ಬೆಳಿಗಿನ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ. ಇಲ್ಲಿ ಬಾಜಿಪಾವ್ ಅಂದರೆ ಭಾರಿ ಫೇಮಸ್. ಹಾಗೆ ಇಲ್ಲಿ ಇವರು ಒಳ್ಳೆ ಈ ರೀತಿ ತಗೊಂಡಿದ್ದಾರೆ ಅಂತ ಹೇಳಿದರು. ಸ್ಟವ್ ಅಂತ, ಅದು ಇದು ಕಟ್ಟಿಗೆ ಹಾಕಿ ಮಾಡುವಂಥದ್ದು ಮೇಡಮ್ ಹೇಳಿದರು. ಹಾಗೆ ಇಲ್ಲಿ ಮಾಯಿಯವರ ಹತ್ರ ಎಲ್ಲ ಮಾತಾಡಿ ಮತ್ತೆ ವಾಪಸ್ ಹೊರಟ್ವಿ ಸೀದಾ ಮೂಡುಬಿದ್ರೆಗೆ. ಬೆಳಿಗ್ಗೆ ನಾವು ಒಂದೆಷ್ಟು 9:45 10 ಗಂಟೆ ಅಷ್ಟೊತ್ತಿಗೆ ಶಿರೋಡದಿಂದ ಬಿಟ್ಟದ್ದು. ಸಂಜೆ 5 ಗಂಟೆಗೆ ಮನೇಲಿದ್ವಿ ಇಲ್ಲಿ ಮೂಡುಬಿದ್ರೆಯಲ್ಲಿ. ಹಾಗೆ ಭಾರಿ ಒಂದು ಒಳ್ಳೆಯ ಪ್ರಯಾಣ. ಮರವಂತೆ ಹತ್ರ ಸ್ವಲ್ಪ ನಿಲ್ಲಿಸಿದ್ವಿ ಗಾಡಿಯನ್ನು, ಮಕ್ಕಳಿಗೆ ಬೀಚ್ ಎಲ್ಲ ತೋರಿಸ್ಲಿಕ್ಕೆ ಅಂತೇಳಿ. ಹಾಗೆ ಇಲ್ಲಿ ಸಣ್ಣ ಒಂದು ಅಂಗಡಿ ಇತ್ತು, ಪೆಟ್ಟಿ ಶಾಪ್. ಅದರಲ್ಲಿ ಟೀ ಎಲ್ಲ ಕುಡಿದ್ರು ಬಾವ ಮಾವ ಎಲ್ಲ. ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಹಾಗೆ ಕಿಣಿಸುವ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್